ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ. ಇದು ಮಧ್ಯಾಹ್ನ ಆ್ಯಂಡ್ ಈವ್ನಿಂಗ್ ಮಾಡಿದ ಪಾತ್ರೆಗಳು ಎಲ್ಲ ತೊಳೆದಿಟ್ಟೆ. ಸೊ ಇದು ರೆಗ್ಯುಲರಾಗಿ ನಡೀತಾ ಇರುತ್ತೆ ವರ್ಕು. ನಾನು ಅವಾಗಿಂದ ಪಾತ್ರೆ ತೊಳೆದು ಇಟ್ಕೊಂಡ್ಬಿಡ್ತೀನಿ. ಸೊ ಯಾಕಂದರೆ ಪಾತ್ರೆ ತುಂಬ ಜಾಸ್ತಿ ಆದರೆ ತೊಳೆಯೋಕ್ಕೆ ಕಷ್ಟ, ಆಮೇಲೆ ಬೋರ್ ಆಗುತ್ತೆ. ನಾನು ಅಯ್ಯೋ ಇಷ್ಟೊಂದು ಪಾತ್ರೆ ತೊಳಿಬೇಕಲ್ಲ ಅಂತ. ಸೊ ಅದಕ್ಕೆ ಮಾಡಿದೆ. ಈಗ ಪಾತ್ರೆ ಎಲ್ಲ ತೊಳೆದಾಯಿತು. ಇನ್ನು ಮಕ್ಕಳಿರೋ ಮನೆಯಲ್ಲಿ ಒಂದು ಮಗು ಇರಲಿ, ಇಬ್ಬರು ಮಕ್ಕಳು ಇರಲಿ, ಮೂರು ಇರಲಿ, ಸೊ ಪಾತ್ರೆಗಳು ಬೀಳೋದು ತುಂಬ ಕಾಮನ್ ಅಲ್ವಾ. ನಮ್ದು ಹಿಂಗೆ ಅಂತು, ಒಂದು ಪ್ಲೇಟ್ ಮಾಡು, ಅದು ಮಾಡು, ಇದು ಮಾಡು, ಒಂದು ಫ್ರೂಟ್ ತಿನ್ನು, ಇಲ್ಲ ಏನಾದರೂ ಸ್ನ್ಯಾಕ್ ತಿನ್ನು, ಎಲ್ಲ ಪ್ಲೇಟ್ಸ್ಗಳು ಹಾಕ್ತಾ ಇರ್ತಾಳೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ತುಂಬ ಪಾತ್ರೆ ಆಗಿ ಸಿಂಕ್ ತುಂಬುವವರೆಗೂ ಬಿಡಲ್ಲ. ಸೊ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಕ್ಲಿಯರ್ ಮಾಡ್ಕೊತೀನಿ. ತುಂಬ ಪಾತ್ರೆ ಇದ್ದರೆ ತೊಳೆಯೋಕ್ಕೂ ಬೋರು, ಆಮೇಲೆ ಅಷ್ಟೊತ್ತು ಗಂಟೆಗಟ್ಟಲೆ ನಿಂತ್ಕೊಂಡು ತೊಳಿಬೇಕು, ಕಾಲು ನೋವು, ಆಮೇಲೆ ಸುಮ್ಮನೆ ಸ್ಟ್ರೆಸ್ ಆಗುತ್ತೆ. ಅದರಲ್ಲಿ ಸ್ವಲ್ಪ ಸ್ವಲ್ಪ ಇದ್ದಾಗೆ ತೊಳೆದ್ರೆ ಬೆಟರ್ ಅಂತ ನನ್ನ ಒಂದು ಅನಿಸಿಕೆ. ಸೊ ಪಾತ್ರೆ ಎಲ್ಲ ತೊಳೆದಾಯಿತು, ನೀರು ಎಲ್ಲ ಸೋಲಾಯಿತು. ಅದಕ್ಕೆ ಇವಾಗ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಊಟ ಮಾಡಬೇಕು. ಅಷ್ಟರಲ್ಲಿ ಇವಾಗ ಮಧ್ಯಾಹ್ನ ಮತ್ತು ಸಾಯಂಕಾಲ ಟೀ ಕಾಫಿ ಇದೆಲ್ಲ ತೊಳೆದು ಹಾಕಿರೋದೆಲ್ಲ ಆಯ್ತಲ್ಲ. ಅದಕ್ಕೆ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಊಟ ಮಾಡಿಬಿಟ್ಟು ಮತ್ತೆ ಪಾತ್ರೆ ತೊಳೆದಿಟ್ಬಿಟ್ರೆ ಬೆಳಗ್ಗೆಗೆ ಕೆಲಸ ಸುಲಭ ಅಂತ ಹೇಳ್ತಾಯಿದ್ದೀನಿ. ಸೊ ನಾನು ಈ ವಿಡಿಯೋದಲ್ಲಿ ಏನಪ್ಪ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಕೆಲವರು ನಮಗೆ ಫೋನ್ ಮಾಡ್ತಾರೆ, ಅದು ನಮಗೆ ಉಪಯುಕ್ತ ಆಗುತ್ತೋ ಇಲ್ವೋ ಸೆಕೆಂಡ್ರಿ ಅಲ್ವಾ. ಅವ್ರ ಉದ್ದೇಶ ಬೇರೆ ಇರುತ್ತೆ. ತುಂಬ ಆತ್ಮೀಯಾಗಿ ನಮಗೇನೋ ನಮ್ಮ ಬಗ್ಗೆ ಕಾಳಜಿ ಇರೋಂಗೆ ಕಾಲ್ ಮಾಡ್ತಾರೆ, ಬಟ್ ಅಲ್ಲಿ ಏನೂ ಇರಲ್ಲ. ನಾವು ಹೆಂಗಿದ್ದೀವಿ, ಚೆನ್ನಾಗಿದ್ದೀವ ಇಲ್ವಾ, ಒಂದು ಸ್ವಲ್ಪ ಏನಾದರೂ ಅವ್ರ ಬಗ್ಗೆನೇ ಹೇಳ್ಕೊಂಡು ನಮಗೆ ಉರ್ಸೋಕ್ಕೆ ಕಾಲ್ ಮಾಡ್ತಾರೆ. ಅಥವಾ ನಾವು ಇಲ್ಲೋಗಿದ್ವಿ, ಅಲ್ಲೋಗಿದ್ವಿ, ಅವ್ರ ಜೊತೆ ಇದ್ವಿ, ಈ ಫಂಕ್ಷನ್ ಅಟೆಂಡ್ ಮಾಡಿದ್ವಿ, ಆ ಫಂಕ್ಷನ್. ಯಾಕಂದರೆ ನಾವು ಕೆಲವ್ರ ಜೊತೆ ಹೋಗಿರಲ್ಲ, ಅಂದರೆ ಈ ರಿಲೇಷನ್ನಲ್ಲೇ ಸೇರಿರಲ್ವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರ್ತಾರೆ. ಸೊ ಅಂಥ ಕಾಲ್ಸ್ನ ಏನು ಮಾಡಬೇಕು ನಾವು, ಆದಷ್ಟು ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಅದನ್ನು ತಿರಸ್ಕಾರ ಮಾಡಬೇಕು. ನಾನು ಹಾಗೆ ಮಾಡೋದು. ಸೊ ನನಗೆ ಅವರಿಂದ ಒಳ್ಳೆಯ ಸಂದೇಶ ಸಿಗ್ತಾ, ಏನಾದರೂ ಒಂದು ಒಳ್ಳೆಯದು ಕಲಿತೀನ ಮಾತಾಡ್ತೀನಿ. ಇಲ್ವಾ ನನಗೊಂದು ಏನೋ ಅವ್ರ ಬಗ್ಗೆ ಮತ್ತು ನಮಗೆ ಅದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಅವ್ರ ಅದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ನಾನು ಕಾಲ್ನ ಕಟ್ ಮಾಡ್ತೀನಿ. ಸೊ ಇದು ನನ್ನ ಒಂದು ಅಭಿಪ್ರಾಯ. ಯಾಕಂದರೆ ಇಲ್ಲಿ ನಾವು ಅಕಸ್ಮಾತ್ ಇವಾಗ ಒಂದು ಸಣ್ಣ ಪುಟ್ಟ ಜಗಳನೋ ಇಲ್ಲ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಗಳ ಆಡಿರ್ತೀವಿ, ಅವ್ರ ಬಗ್ಗೆ ನಮ್ಮ ಹತ್ರ ಹೇಳಿ ಮತ್ತೆ ದೊಡ್ಡ ಇಶ್ಯೂ ಆಗಿ ಏನೋ ಮಾತಾಡಿ ಇದೆಲ್ಲ ಆಗೋ ಬದಲು ಕಾಲ್ ಕಟ್ ಮಾಡಿ ಅವಾಯ್ಡ್ ಮಾಡಿದ್ರೆ ಅಂಥವ್ರನ್ನ ನಾವು ಒಳ್ಳೆಯಲ್ವಾ ಅಂತ ನನ್ನ ಒಂದು ಅನಿಸಿಕೆ. ಏನಂತೀರ? ಈ ಥರ ಕೆಲವೊಂದು ಫ್ರೆಂಡ್ಸೇ ಆಗಿರಲಿ, ರಿಲೇಟಿವ್ಸೇ ಆಗಿರಲಿ, ಈ ಥರ ಕಾಲ್ ಬಂದಾಗ ನಾವೇನು ಮಾಡಬೇಕು, ಅವಾಯ್ಡ್ ಮಾಡಬೇಕು, ಕಟ್ ಮಾಡಿ. ಅದೇ ಟೈಮ್ನ ನಾವು ಬೇರೆ ನಮ್ಮ ಒಂದು ಮನೆ ಕೆಲಸ, ಮನೆ ಕ್ಲೀನಿಂಗು, ಅಥವಾ ನಮಗೆ ಒಂದು ಟೈಮ್ ಕೊಡೋದು, ಬುಕ್ ಓದೋದು, ಅಥವಾ ನಮ್ಗೆ ಇಂಟ್ರೆಸ್ಟ್ ಇರೋದನ್ನು ನಾವು ಮಾಡಿದ್ರೆ ತುಂಬ ಉಪಯೋಗ ಅಂತ ನಾನು ಅಂದ್ಕೊತೀನಿ. ನೋಡಿ, ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಲ್ಲ, ರಬ್ಬರ್ ಚಿಕ್ಕದು ಇಲ್ಲಿ ಇಟ್ಬಿಟ್ಟಿದ್ದೀನಿ. ಈ ಥರ ಇಟ್ಟರೆ ನಾನು ಆಮೇಲೆ ರಬ್ಬರ್ ಮಿಸ್ ಆಗೋದು ನನಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ರಬ್ಬರ್ ಕೆಳಗಡೆ ಇಡ್ತೀನಿ. ಇದ್ರ ಕುಕ್ಕರ್ ಬಂದು ತೊಳಿಬೇಕು, ತೊಳಿತಾನೆ. ಓಕೆ, ಇಷ್ಟಕ್ಕೆ ದೀಪ ಹಚ್ಚಿದ್ದೆ. ಇವಾಗ ದೇವ್ರ ಮನೆ ನಾನು ಕ್ಲೋಸ್ ಮಾಡಿದ್ದೀನಿ. ದೀಪ ಇನ್ನೂ ಉರಿತಾ ಇದೆ ನೋಡಿ.
ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ್ದಾಗಿ ನೋಡ್ತಾಯಿದ್ರೆ ನಮಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ವಿಡಿಯೋ ಮಾಡೋಕ್ಕೆ ನನಗೊಂದು ಮೋಟಿವೇಶನ್ ಆಗುತ್ತೆ ಅಂತ ನಾನು ಇಲ್ಲಿ ಹೇಳ್ತಾಯಿದ್ದೀನಿ. ಧನುರ್ಮಾಸ ಆರಂಭ ಆಗಿದೆ ಇವತ್ತಿಂದನೇ, ಆದರೆ ನಾನು ಶುಕ್ರವಾರದಿಂದ ಪ್ರಾರಂಭ ಮಾಡ್ತೀನಿ. ಯಾಕಂದರೆ ಯಾವುದೇ ನಾನು ಒಂದು ಪೂಜೆ ಕಾರ್ಯ ಮಾಡಬೇಕಾದ್ರೆ ಫಸ್ಟು ಮನೆ ಕ್ಲೀನ್ ಮಾಡ್ಕೊತೀನಿ. ನಾಳೆ ಬುಧವಾರ, ಸೊ ಭಾನುವಾರ ಎಲ್ಲ ನಾನ್ ವೆಜ್ ಮಾಡಿದ್ವಲ್ಲ, ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು, ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಬುಧವಾರ ಗುರುವಾರ ಪೂಜೆ ಸಾಮಾನೆಲ್ಲ ತೊಳೆದು, ಶುಕ್ರವಾರ ಅಮಾವಾಸ್ಯೆ ಇದೆ, ಅವಾಗಿಂದ ನಾನು ಒಂದು ಧನುರ್ಮಾಸ ಪೂಜೆ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಒಂದು ಲೇಡೀಸ್ದು ಒಂದು ಪೀರಿಯಡ್ಸ್ ಎಲ್ಲ ನಂದು ನೆಕ್ಸ್ಟ್ ಮಂತ್ ಇದೆ. ಅದಕ್ಕೋಸ್ಕರ ಇವಾಗಲೇ ಆರಂಭ ಆಗಿದ್ದಿಲ್ಲ, ಇವಾಗ 9 ದಿನ ಮಾಡೋಣ ಅಂತ ಇದ್ದೀನಿ. ಸೊ ನೋಡೋಣ ಹೆಂಗೆ ಮಾಡ್ತೀನಿ ಏನು ಅಂತ. ನಾನು ಸರಳವಾಗಿ ಧನುರ್ಮಾಸ ಪೂಜೆನ ಪ್ರಾರಂಭ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಮುಂಚೆನೂ ನಾನು ಮಾಡಿದ್ದೆ, ಇವಾಗೂ ಕೂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಫಸ್ಟ್ನೇ ದಿವಸ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನಿಮಗೆ ಮಾಹಿತಿ ಕೊಡ್ತೇನೆ. ಸೊ ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ.